ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದಲ್ಲಿರುವ ಮಂಟಿಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಸೋಮವಾರಪೇಟೆ ತಾಲೂಕಿನ ಬೇಳೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಿದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಸಾಸಲು ಗ್ರಾಮದಲ್ಲಿ ಅಜೀವಿಕಾ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದಲ್ಲಿ ಮಂಟಿಗಮ್ಮ ದೇವಿಯ ಪೂಜಾ ಕಾರ್ಯಕ್ರಮ ಮತ್ತು ಜಾತ್ರೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಕೊಡಗಿನ ಗಡಿಭಾಗವಾದ ಶಿರಂಗಲ ಗ್ರಾಮದಲ್ಲಿ ಮಂಟಿಗಮ್ಮ ದೇವಿಯ ಪೂಜಾ ಕಾರ್ಯಕ್ರಮ ಮತ್ತು ಜಾತ್ರೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಗ್ರಾಮೀಣ ಭಾಗದ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾದ 100 ವರ್ಷಗಳ ಇತಿಹಾಸವಿರುವ ಮಂಟಿಗಮ್ಮ ದೇವಿಯ ಉತ್ಸವದಲ್ಲಿ ಮೈಸೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಯ ಗಡಿಭಾಗಗಳ ಸಾವಿರಾರು ಮಂದಿ ಭಕ್ತರು ವಿವಿಧೆಡೆಗಳಿಂದ ಆಗಮಿಸಿದ್ದರು. ಶಿರಂಗಲ ಗ್ರಾಮದ ಕೋಟೆಯ ಗದ್ದಿಗೆಯಲ್ಲಿ ರಾತ್ರಿ ದೇವಿಗೆ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಆನಂತರ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಮಂಟಿಗಮ್ಮ ದೇವಿಯನ್ನ ಭಕ್ತಾದಿಗಳು ತಮಟೆ ಮತ್ತು ಮಂಗಳವಾದ್ಯದೊಂದಿಗೆ ದೇವಿ ಬನಕ್ಕೆ ಮೆರವಣಿಗೆಯಲ್ಲಿ ಸಾಗಿ ಸಂಬಂಧಿಸಿದ ಆಭರಣಗಳನ್ನೊಳಗೊಂಡ ಬುಟ್ಟಿ ಮತ್ತಿತರ ಸಾಂಪ್ರದಾಯಿಕ ಸಾಮಗ್ರಿಗಳನ್ನು ಕೊಂಡೊಯ್ಯಲಾಯಿತು. ದೇವಿಯ ಬನದಲ್ಲಿ ರಾತ್ರಿ ಹಾಕಿದ್ದ ಅಗ್ನಿಕೊಂಡವನ್ನ ಹರಕೆ ಹೊತ್ತ ಭಕ್ತಾದಿಗಳು ತುಳಿದು ದೇವರ ಕೃಪೆಗೆ ಪಾತ್ರರಾದರು. ಹಬ್ಬದ ಅಂಗವಾಗಿ ಇಡೀ ಗ್ರಾಮವು ತಳಿರು ತೋರಣಗಳಿಂದ ರಂಗೋಲಿಗಳಿಂದ ಶೃಂಗರಿಸಲ್ಪಟ್ಟಿತ್ತು. ಶಿರಂಗಲದ ಸಂತೆ ಮಾರುಕಟ್ಟೆಯ ಮೈದಾನದಲ್ಲಿ ಆಕರ್ಷಕ ಮದ್ದು ಗುಂಡುಗಳ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಶನಿವಾರ ಬೆಳಗಿನಿಂದಲೇ ದೇವಾಲಯದಲ್ಲಿ ವಿವಿಧ ಹೋಮ ಹವನ ಹಾಗೂ ಪೂಜಾ ಕೈಕರ್ಯಗಳು ನಡೆದವು. ಮಧ್ಯಾಹ್ನ 12:30 ಗಂಟೆಗೆ ಮಹಾಮಂಗಳಾರತಿ ನಡೆಯಿತು. ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಸಾಕ್ಷಿಯಾಗುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು. ನಂತರ ನೆರೆದಿದ್ದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯ ನಡೆಯಿತು. ಈ ವೇಳೆ ಮಾತನಾಡಿದ ಶಾಸಕರಾದ ಮಂತರ್ಗೌಡ, ನಾಡಿನ ಜನರಿಗೆ ರೈತರಿಗೆ ತಾಯಿ ಒಳಿತು ಮಾಡಲಿ, ಮಳೆ ಬೆಳೆ ಸುಭಿಕ್ಷವಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಲಾಗಿದೆ ಎಂದರು. ದೇವಾಲಯ ಸಮಿತಿ ಅಧ್ಯಕ್ಷರಾದ ಎಸ್ಎಸ್ ಚಂದ್ರಶೇಖರ್ ಮಾತನಾಡಿ, 2 ವರ್ಷಗಳಿಗೊಮ್ಮೆ ಗ್ರಾಮ ದೇವತೆ ಮಂಟಿಗಮ್ಮ ದೇವಿಯ ಹಬ್ಬ ನಡೆಯುತ್ತದೆ. ಸಮಿತಿ ಸದಸ್ಯರು, ಗ್ರಾಮಸ್ಥರು ಹಾಗೂ ದಾನಿಗಳಿಂದ ದೇವಿ ಆರಾಧನೆ ಅದ್ದೂರಿಯಾಗಿ ನಡೆಯುತ್ತಿದೆ ಎಂದರು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿ ಮೋಹನ್ ರಾಜ್ ನೇತೃತ್ವದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಇದೇ ಸಂದರ್ಭ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ದೇವಾಲಯ ಸಮಿತಿ ಗೌರವಾಧ್ಯಕ್ಷರಾದ ಎಸ್ಆರ್ ಕಾಳಿಂಗಪ್ಪ, ಕಾರ್ಯದರ್ಶಿ ಎಂಎಸ್ ಗಣೇಶ್, ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಪ್ರಸನ್ನ, ಉಪಾಧ್ಯಕ್ಷರಾದ ಉಮೇಶ್, ಕಾರ್ಯದರ್ಶಿ ಬಸವಣ್ಣಯ್ಯ, ಸದಸ್ಯರಾದ ಜಯಪ್ರಕಾಶ್, ಸಿದ್ದಪ್ಪ, ಶಿವಾನಂದ, ರಾಜಪ್ಪ, ನೇಮೇಶ್, ಯೋಗೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಶಿರಂಗಲ ಗ್ರಾಮದ ಮಂಟಿಗಮ್ಮ ಜಾತ್ರಾ ಮಹೋತ್ಸವ 14 ದಿನಗಳ ಕೂಡ ವಿಜೃಂಭಣೆಯಲ್ಲಿ ನಿನ್ನೆ ಸಂಜೆ ದೇವರ ಉತ್ಸವದೊಂದಿಗೆ ಮಧ್ಯರಾತ್ರಿ ದೇವರ ಭಾವೈಕ್ಯತೆಯನ್ನು ಸಂಸ್ಕಾರವನ್ನು ಕಾಪಾಡಿ ಈ ದಿನ ಮತ್ತು ನಾಳೆ 2 ದಿನಗಳ ಕಾಲ ದೇವಿಯ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರುತ್ತದೆ. ಈಗಾಗಲೇ ರಾತ್ರಿಯಿಂದಲೂ ಕೂಡ ಸಾವಿರಾರು ಜನ ದೇವಿಯ ದರ್ಶನವನ್ನು ಮಾಡಿಕೊಂಡು ಪುಣ್ಯವನ್ನು ಪಡೆದಿದ್ದಾರೆ. ಈ ಒಂದು ಭಾಗದಲ್ಲಿ ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಮಾತೆ ಮಂಟಿಗಮ್ಮನವರ ದರ್ಶನ, ಅದರಿಂದ ರೀತಿಯಲ್ಲಿ ಭಕ್ತರಿಗೆ ಆಶೀರ್ವಾದ ಮಾಡಬೇಕು. ಈ ಒಂದು ಭಕ್ತರಿಗೆ ಅವರ ಅಭೀಷ್ಟೆಯನ್ನು ಈಡೇರಿಸುವಂಥ ಕೆಲಸವನ್ನು ಮಾಡತಕ್ಕಂಥದ್ದು. ಆ ಒಂದು ಖುಷಿಯಲ್ಲಿ ಎಲ್ಲ ಭಕ್ತಾದಿಗಳು ಸೇರಿ ಒಂದು ದೇವರ ಸಂಸ್ಕಾರ ಕೆಲಸ ಇದೆ ಅವೆಲ್ಲವನ್ನು ಕೂಡ ಗ್ರಾಮದ ಅಧ್ಯಕ್ಷರಾದ ಚಂದ್ರಶೇಖರ್ ಗಣೇಶ್ ಮಾಡಿ ಎಲ್ಲರ ಸಮಿತಿಯ ನೇತೃತ್ವದಲ್ಲಿ ಅಧ್ಯಕ್ಷರಾದ ಕಾಳಿಂಗಪ್ಪ, ಬಸವಣ್ಣಯ್ಯನವರು ಎಲ್ಲರ ಒಂದು ನೇತೃತ್ವದಲ್ಲಿ ಸಹಕಾರದಲ್ಲಿ ಉಮೇಶ್ ಅವರ ಸಹಕಾರದಲ್ಲಿ
ನಿಜಕ್ಕೂ ಕೂಡ ದೇವಸ್ಥಾನ ಉದ್ಘಾಟನೆಯ ನಂತರ ಇದೇ ಪ್ರಥಮ ಬಾರಿಗೆ ಈ ಕೆಲಸ ಜಾತ್ರಾ ಮಹೋತ್ಸವ ಆಗ್ತಾ ಇರತಕ್ಕಂಥದ್ದು ಅತ್ಯಂತ ಹೆಚ್ಚು ಜನರನ್ನು ಅದು ಭಕ್ತಿಯ ಮೂಲಕ ಆಕರ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಭಕ್ತರ ಅಭಿಷ್ಟೆಯನ್ನು ಈಡೇರಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾರಣಕ್ಕೆ ದೇವಸ್ಥಾನಕ್ಕೆ ಈ ದಿನ ಮತ್ತು ನಾಳೆ ಎಲ್ಲ ಭಕ್ತರ ಒಂದು ದರ್ಶನವನ್ನು ಪಡ್ಕೊಂಡು ಪುಣ್ಯವನ್ನು ಪಡ್ಕೊಂಡು ಅವಕಾಶವನ್ನು ದೇವಾಲಯ ಸಮಿತಿಯವರು ಕಲ್ಪಿಸಿದ್ದಾರೆ. ಆ ಅವಕಾಶವನ್ನು ಎಲ್ಲರೂ ಕೂಡ ದರ್ಶನ ಮಾಡುವ ಮುಖಾಂತರ ಪುಣ್ಯವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಈ ಮೂಲಕ ಎಲ್ಲ ಭಕ್ತರಿಗೆ ಅದರ ಆಶೀರ್ವಾದ ಇರಲಿ ಅಂತ ನೋಡಿದ್ದೀರಾ. ಕೊಡಗು ಯೂನಿವರ್ಸಿಟಿ ವಿಚಾರದಲ್ಲಿ ನಾವು ಕಳೆದ ವಾರ ಒಂದು ನಮ್ಮ ಈ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಂದು ನಿಯೋಗ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಯಿಂದ ಹಿಡಿದು ಉಪಮುಖ್ಯಮಂತ್ರಿಯವರು ಆಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಎಲ್ಲ ಸದಸ್ಯರ ಒಂದು ರೀತಿ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡ್ಕೊಂಡಿದ್ದೀವಿ. ನಮ್ದೇನು ಅಂತಂತಂದರೆ ಹೌದು ಓಪನ್ ಆಗಿದ್ದ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಓಪನ್ ಮಾಡೋಕ್ಕೆ ಅವಕಾಶ ಮಾಡಿರಲಿಲ್ಲ. ಮಾತ್ರ ನಾವು ಮನವಿ ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ ಈ ಯೂನಿವರ್ಸಿಟಿ ಕಂಟಿನ್ಯೂ ಆಗಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ನಿನ್ನೆ ಸದನದಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮಾತಾಡೋರು, ವಿರೋಧ ಪಕ್ಷ ನಾಯಕರು ಯಾವಾಗ ಪ್ರಶ್ನೆ ಮಾಡಿದ್ರು, ನಾವು ಇನ್ನೂ ತೀರ್ಮಾನ ಮಾಡಿಲ್ಲ, ಅದು ಒಂದು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿ ರಿಪೋರ್ಟು ಇನ್ನೂ ನಮಗೆ ಕ್ಯಾಬಿನೆಟ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿಯವರು ಹಾಗೆ DK ಶಿವಕುಮಾರ್ ಸಾಹೇಬರು ಅದರ ಕಂಟಿನ್ಯೂಯೇಷನ್ಗೆ ನಾವು ನಿರಂತರವಾಗಿ ಪ್ರಯತ್ನ ಅಂತೂ ನಾವು ಪ್ಲಸ್ ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಪುನಃನವರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಶುಕ್ರವಾರ ರಾತ್ರಿ ಉತ್ಸವವನ್ನು ರಾಜ್ಯ ಉತ್ಸವ ತುಂಬ ಅಚ್ಚುಕಟ್ಟಾಗಿ ನೆರವೇರಿತು. ಯಾವುದೇ ವಿಘ್ನಗಳಾಗದಂಗೆ ಎಲ್ಲ ಹರಕೆ ಹೊತ್ತಂಥ ಮಹಿಳೆಯರು ಪುರುಷರು ಉಪವಾಸ ಇದ್ದು ಹೊಂಡವನ್ನು ಕುಡಿದು ದೇವಿಯ ದರ್ಶನ ಮಾಡಿ ಅನಂತರ ಮನೆಗೆ ತೆರಳು ಯಾವುದೇ ಅಹಿತಕರ ಘಟನೆ ನಡೆದಾಗೆ ತುಂಬ ಅಚ್ಚುಕಟ್ಟಾಗಿ ಶಾಂತಿಯುತವಾಗಿ ನಿಮಗೆ ಮಂಟಿಗಮ್ಮ ತಾಯಿ ಉತ್ಸವವು ಜರುಗಿತು. ಅದಾದ ನಂತರ ಶನಿವಾರ ಬೆಳಗ್ಗೆ 7 ಗಂಟೆಯಿಂದ ನಾವು ದರ್ಶನವನ್ನು ಜನಗಳಿಗೆ ದರ್ಶನವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಬೆಳಗಿನ ಸಹ ದರ್ಶನ ನಡೀತಾ ಇದೆ. ಅದೇ ರೀತಿ ಬಂದವರಿಗೆ ಬೆಳಗ್ಗೆ 8 ಗಂಟೆಯಿಂದಲೂ ಸಹ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಯಾವುದೇ ನಮ್ಮ ಪೊಲೀಸ್ ಇಲಾಖೆಯವರು, ಗ್ರಾಮ ಪಂಚಾಯಿತಿಯವರು, ಎಲ್ಲ ಸೇವಾದಾರರು, ನಮ್ಮ ಸಮಿತಿಯವರು, ಎಲ್ಲ ಭಕ್ತಾದಿಗಳು ತುಂಬ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಬೆಳಗಿನಿಂದ ಇಲ್ಲಿವರೆಗೆ ಹರಕೆ ರೂಪದಲ್ಲಿ ತಾಯಿಗೆ ಸುಮಾರು ಹಣದ ರೂಪದಲ್ಲಿ ಲಕ್ಷಾಂತರ ರೂಪಾಯಿ ನಮ್ಮ SV ನಂಜುಂಡಪ್ಪನವರ ಪುತ್ರ ವಿಜಯಕುಮಾರ್ ಅವರು SN ವಿಜಯಕುಮಾರ್ ಅಮೆರಿಕದಲ್ಲಿದ್ದರು ಉದ್ಯಮಿ. ಅವರು 1.5 ಲಕ್ಷ ರೂಗಳನ್ನು ತಾಯಿಯ ಹುಂಡಿಗೆ ಹಾಕಿದ್ದಾರೆ. ಅದೇ ರೀತಿ ಎಲ್ಲ ಭಕ್ತರು 5,000, 10,000, 1,000, 100 ಈ ಥರ ಹೆಚ್ಚಿನ ಒಂದು ದೇವಾಲಯ ಅಭಿವೃದ್ಧಿಗೆ ಹರಕೆ ರೂಪದಲ್ಲಿ ಹಣ ನೀಡ್ತಾ ಇದ್ದಾರೆ. ನಮ್ಮ ಅದೇ ರೀತಿ ಎಲ್ಲರಿಗೂ ಸಹ ಅರ್ಚನೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ನೀವು ನಾಳೆ ರಸಮಂಜರಿ ಕಾರ್ಯಕ್ರಮ ಭಾನುವಾರ ಸಂಜೆ ಇರ್ತದೆ. ಅದೇ ರೀತಿ ಸೋಮವಾರ ರಥೋತ್ಸವ ಕಾರ್ಯಕ್ರಮ ಇರ್ತದೆ. ಎಲ್ಲ ಕಾರ್ಯಕ್ರಮವು ವಿಸ್ತೃತವಾಗಿ ನಡೀತಾ ಇದೆ. ಎಲ್ಲರ ಸಹಕಾರ ಇದೆ. ಎಲ್ಲರಿಗೂ ನಾನು ಸಮಿತಿ ಪರವಾಗಿ ಧನ್ಯವಾದ ಹೇಳ್ತೀನಿ. ಅದನ್ನು ಹೆಚ್ಚಾಗಿ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು ಸಹಕಾರ ನೀಡ್ತಾ ಬಂದಿದ್ದಾರೆ. ಹಾಗೆ ಎಲ್ಲ ಭಕ್ತಾದಿಗಳು, ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ಭಕ್ತಾದಿಗಳು, ಹೊರಗಿನ ದೇಶದಿಂದ ಬಂದಂಥ ಭಕ್ತಾದಿಗಳು ಬಂದಿದ್ದಾರೆ. ಎಲ್ಲ ರೀತಿ ನೀವು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಾಳೆಯೂ ಸಹ ಸಂಜೆವರೆಗೆ ದರ್ಶನ ಇರ್ತದೆ. ಎಲ್ಲರೂ ಶಾಂತಿಯುತವಾಗಿ ತಾಯಿಯ ದರ್ಶನ ಮಾಡಿಕೊಂಡು ಹೋಗಬೇಕು ಅಂತೇಳಿ ನಾವು ಸಮಿತಿ ಪರವಾಗಿ ಕೇಳಿಕೊಂಡು ಎಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H. ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡ್ಲೂರುವಿನ ವೀರಭೂಮಿ ರೆಸಾರ್ಟ್ನಲ್ಲಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರ ಸಿಬ್ಬಂದಿಗಳಿಗೆ ವೃತ್ತಿ ಕೌಶಲ್ಯದ ಕುರಿತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು.
ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಹಾಗೂ ಕೊಡಗು ಜಿಲ್ಲೆ ಸಹಕಾರ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರ ಸಿಬ್ಬಂದಿಗಳಿಗೆ ಕುಡ್ಲೂರು ವೀರಭೂಮಿ ಸಭಾಂಗಣದಲ್ಲಿ 2 ದಿನಗಳ ಕಾಲ ವೃತ್ತಿ ಕೌಶಲ್ಯ ಕುರಿತು ತರಬೇತಿ ಕಾರ್ಯಾಗಾರ ನಡೆಸಲಾಯಿತು. ಕಾರ್ಯಾಗಾರ ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿಯ ಅಧ್ಯಕ್ಷರಾದ ಜಿಟಿ ದೇವೇಗೌಡ ಮಾತನಾಡಿ, ಮಹಾಮಂಡಳ ವತಿಯಿಂದ ಏಪ್ರಿಲ್ನಿಂದಲೇ ಎಲ್ಲಾ ರೀತಿಯ ಸಹಕಾರ ಸಂಘಗಳ ಸದಸ್ಯರುಗಳಿಗೆ ವಿಶೇಷ ತರಬೇತಿ ಶಿಬಿರಗಳು, ನಾಯಕತ್ವ ತರಬೇತಿ ಶಿಬಿರಗಳು, ಅಲ್ಪಾವಧಿ ತರಬೇತಿ ಶಿಬಿರಗಳು, ಸದಸ್ಯ ಶಿಕ್ಷಣ ತರಬೇತಿ ಕಾರ್ಯಕ್ರಮವನ್ನು ನಿರಂತರವಾಗಿ ಹಾಗೂ ಅಗತ್ಯಕ್ಕೆ ಅನುಗುಣವಾಗಿ ಪ್ರಾಥಮಿಕ ಹಂತದಿಂದ ರಾಜ್ಯ ಮಟ್ಟದವರೆಗೆ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಮಹಾಮಂಡಳದ ಮೂಲ ಕಾರ್ಯಚಟುವಟಿಕೆಗಳನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಸದಾ ಶ್ರಮಿಸುತ್ತಿರುವ ಜಿಲ್ಲಾ ಸಹಕಾರ ಯೂನಿಯನ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರ ಸಿಬ್ಬಂದಿಗಳಿಗೆ ವೃತ್ತಿ ಕೌಶಲ್ಯದ ಕುರಿತು ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ಮನು ಮುತ್ತಪ್ಪ ಮಾತನಾಡಿ, ಸಹಕಾರ ಕ್ಷೇತ್ರ ಬೆಳವಣಿಗೆಯಲ್ಲಿ ಜಿಟಿ ದೇವೇಗೌಡ ಅವರ ಕೊಡುಗೆ ಅಪಾರವಾಗಿದೆ. ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರ ಸಂಘಗಳ ಕೊಡುಗೆ ತುಂಬಾ ಅಗತ್ಯವಾಗಿದೆ ಎಂದರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದ ನವೀನ್ ಮಾತನಾಡಿದರು. ಇದೇ ಸಂದರ್ಭ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ನಿಗಮದ ಮಡಿಕೇರಿ ನಿರ್ದೇಶಕರಾದ ರವಿ ಬಸಪ್ಪ, ಜಿಲ್ಲಾ ಸಹಕಾರ ಯೂನಿಯನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯೋಗೇಂದ್ರ ನಾಯಕ್, ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕಿ ಆರ್ ಮಂಜುಳಾ ಉಪಸ್ಥಿತರಿದ್ದರು. ಹಾಸನ ಸಹಕಾರ ಅಭಿವೃದ್ಧಿ ಅಧಿಕಾರಿ ಎಂ ಜಗದೀಶ್, ಸಹಕಾರ ಸಂಘಗಳ ಅಭಿವೃದ್ಧಿ ಕುರಿತು ನಿವೃತ್ತ ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕರಾದ ಆರ್ ಕೆ ಬಾಲಚಂದ್ರ ಅವರು, ಸೈಬರ್ ಕ್ರೈಂ ಕುರಿತು ಹಾಗೂ ಮೈಸೂರು ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಆಂಥೋನಿ ಪೌಲ್ರಾಜ್ ಅವರು ಬೋಧನಾ ಸಿದ್ಧತೆಗೆ ಬಗ್ಗೆ ಉಪನ್ಯಾಸ ನೀಡಿದರು. ನಂತರ ಜಿಟಿ ದೇವೇಗೌಡ ಅವರು ಪ್ರತಿ ಜಿಲ್ಲೆಯ ಸಹಕಾರ ಯೂನಿಯನ್ಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ವಿವಿಧ ಜಿಲ್ಲೆಯ ಯೂನಿಯನ್ ವ್ಯವಸ್ಥಾಪಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಕೊಡಗು ಸಹಕಾರ ಸಂಘಗಳು ಯೂನಿಯನ್ ಅಧ್ಯಕ್ಷ ಮನು ಮುತ್ತಪ್ಪ ಅವರು, ಮಹಾಮಂಡಳಿ ಅಧ್ಯಕ್ಷರಾದ ಜಿಟಿ ದೇವೇಗೌಡರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ನವೀನ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಹಿಡಿದು ಎಲ್ಲಾ ಸಹಕಾರ ಸಂಘಗಳ ಡೇಟಾಗಳನ್ನ ಒಂದೊಂದಾಗಿ ಜಿಲ್ಲಾ ಉಪನಿಬಂಧಕರುಗಳ ಮೂಲಕ ಫೀಡ್ ಮಾಡಿಸ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಪ್ರತಿಯೊಂದು ಆಗ್ತಾ ಇದೆ. ನೀವು ಆಯಾ ಜಿಲ್ಲೆನಲ್ಲಿರ್ತಕ್ಕಂಥ ಸಹಾಯಕ ಉಪವಿಭಾಗೀಯ ಸಹಾಯಕ ನಿಬಂಧಕರಿಗೆ ಅಥವಾ ಡಿಸ್ಟ್ರಿಕ್ಟ್ ಡೆಪ್ಟಿ ರಿಜಿಸ್ಟ್ರಾರ್ ಹತ್ರ ಹೋಗಿ ಕುಳಿತುಕೊಂಡು ಆಯಾ ಜಿಲ್ಲೆಯಲ್ಲಿ ಎಷ್ಟು ಸಹಕಾರ ಸಂಘಗಳಿದ್ದಾವೆ, ಯಾವ್ಯಾವ ರೀತಿಯ ಸಹಕಾರ ಸಂಘಗಳಿದೆ, ವಿಶೇಷ ರೀತಿಯ ಸಹಕಾರ ಸಂಘಗಳು ಯಾವುದಿದೆ, ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ಇಟ್ಕೊಂಡ್ರೆ ನಾಳೆ ದಿನ ಯಾರು ಏನೇ ಕೇಳಿದ್ರು ಕೂಡ ನಮ್ಮ ಯೂನಿಯನ್ ಅಲ್ಲಿ ಸಿಗುತ್ತೆ ಅನ್ನೋ ಒಂದು ಮನೋಭಾವನೆ ಬರಬೇಕಾಗುತ್ತೆ. ಎರಡನೇದು, ನಾನು ಬಹಳ ದಿನಗಳಿಂದ ಅಬ್ಸರ್ವ್ ಮಾಡ್ತೀನಿ, ಪ್ರತಿಯೊಂದು ತರಬೇತಿನಲ್ಲೂ ಕೂಡ ಸಹಕಾರ ಚುನಾವಣಾ ಬಗ್ಗೆ ಒಂದು ತರಬೇತಿ, ಸಹಕಾರ ಚುನಾವಣಾ ಬಗ್ಗೆ ತರಬೇತಿ ಕೊಡ್ತಿರೋರು ಯಾರು? ಕೇವಲ ಒಂದು 5-6 ಜನ ನಮಗೆ ಗೊತ್ತಿರತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳನ್ನೇ ಕೊಡ್ತಾ ಇದ್ದಾರೆ. ನೀವು ಎಲ್ಲರೂ ಕೂಡ ಅದರಲ್ಲಿ ಕ್ವಾಲಿಫೈಡ್ ಇದ್ದೀರಿ. ಕೇವಲ ಇರ್ತಕ್ಕಂಥದ್ದು 39A ಕೋಆಪರೇಟಿವ್ ಎಲೆಕ್ಷನ್ ಅಥಾರಿಟಿ ಅಂತಿದೆ. ನೀವು ಈ ಕಡೆಗೆ ಬಂದರೆ ನಿಯಮ 14, 13B ಇಂದ ಹಿಡಿದು ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ವಿತ್ ಫಾರ್ಮ್ಯಾಟ್ ಇದೆ. ಸಹಕಾರ ಚುನಾವಣಾ ಆಯೋಗ ಒಂದು ಮಾದರಿ ಕೈಪಿಡಿ ಕೂಡ ಬಿಡುಗಡೆ ಮಾಡಿದೆ. ಬೇಡ, ನೀವೇ ಆ ತರಬೇತಿ ಕುಳಿತುಕೊಳ್ಳೋದ್ರಿಂದ ಕನಿಷ್ಠ 1 hour ಅಥವಾ 2 hours ದಯವಿಟ್ಟು ಎಲ್ಲರೂ ಕೂಡ ಅಧ್ಯಯನ ಅನ್ನೋದನ್ನ ದಿನಕ್ಕೊಂದ್ಸಲ ಮಾಡಿ. ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸಹಕಾರ ಚಳುವಳಿಯನ್ನೇ ಮಾಡೋದ್ರ ಮುಖಾಂತರ ಇವತ್ತು ಬಹುಶಃ ಈ ಮಟ್ಟಕ್ಕೆ ಸಹಕಾರ ಕ್ಷೇತ್ರ ಬೆಳೀಲಿಕ್ಕೆ ನಮ್ಮ ಜಿಟಿ ದೇವೇಗೌಡರು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಕಳೆದ 2 ವರ್ಷದ ಹಿಂದೆ ನಮ್ಮ ಜನರು ಬಳಿ ಆದಾಗ ಹಾಸನದ ನಿರ್ದೇಶಕರು ಹೇಳ್ತಿದ್ರು, ಚರ್ಚೆ ಆಗತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರದ ಸಹಕಾರ ಮಂತ್ರಿಗಳು ದೇಶಕ್ಕೆ ಹಮೇಶ ಒಬ್ಬ ಪವರ್ಫುಲ್ ಮಂತ್ರಿ ಆದರೆ ಅಥವಾ ಸಹಕಾರಿ ಆದರೆ ನಮ್ಮ ರಾಜ್ಯಕ್ಕೆ ನೀವೇ ಅಮಿತ್ ಶಾ ಅಂತ ಹೇಳುವಂಥ ಮಾತನ್ನ ನಿಮ್ಮ ಜನರವಾಣಿಯಲ್ಲಿ ಹೇಳಿದಾಗ ಅದು ನಿಜ ಅಂತ ಅನಿಸ್ತು ನನಗೆ. ಯಾಕೆಂತಂದ್ರೆ ಅವರು ಹಮ್ಮಿಕೊಂಡಂಥ ಕಾರ್ಯಕ್ರಮಗಳು, ನಾನು ಹಿಂದಿನ ಬಾಡಿಯಲ್ಲಿ ಇದ್ದೆ, ಇವರು ಹಿಂದೆ ಇದ್ದರು, ಮಧ್ಯದಲ್ಲಿ ಬಿಟ್ಟು ಹೋಗಿ ಪುನಃ ಬಂದ ನಂತರ ಎಲ್ಲ ಅನುದಾನಗಳನ್ನು ಸಮೇತ ಪ್ರತಿಯೊಂದು ತರಬೇತಿಗಳಿಗೆ ಅನುದಾನಗಳನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಗಳನ್ನು ಯಥೇಚ್ಛವಾಗಿ ತಾವು ಹೇಳ್ತಾ ಇದ್ರು, ನೀವು ಮಾಡಿ ನಾನು ಕೊಡ್ತೀನಿ ಅಂತ ಹೇಳುವಂತ ಅದು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಿರ್ಬೋದು, ರಾಜ್ಯ ಮಟ್ಟದ ಕಾರ್ಯಕ್ರಮಗಳಿರ್ಬೋದು, ಎಲ್ಲರೂ ಬಹುಶಃ ಇವತ್ತು ನನಗೆ ಶಾಕ್ ಆಯಿತು. ಇದೇನಪ್ಪ, ಪತ್ರಕರ್ತರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದೀವಿ,
ಉದ್ಘಾಟನೆ ಮಾಡಿ ಇವ್ರು ಹೋಗೇ ಬಿಡ್ತಾರೆ ಅಂತ ಒಂದು ಅರ್ಧ ಗಂಟೆಯಲ್ಲಿ ಸಭೆಯನ್ನು ಮುಗಿಸಿ ಹೋಗೇ ಬಿಡ್ತಾರೆ ಅಂತ ನಾನು ಯೋಚನೆ ಮಾಡಿದೆ. ಬಹುಶಃ ಎಷ್ಟೊಂದು ತಾಳ್ಮೆಯಿಂದ ಪ್ರಗತಿ ಪರಿಶೀಲನೆ ಮಾಡಿದೆ ಅಂತಂದ್ರೆ ಅದು ಅವರ ಜವಾಬ್ದಾರಿ, ಅವರಿಗೆ ಸಹಕಾರಿಗಳ ಬಗ್ಗೆ ಇರತಕ್ಕಂಥ ಆ ಕಾಳಜಿ, ಅದನ್ನು ನಾವೆಲ್ಲರೂ ಮೆಚ್ಚತಕ್ಕಂಥದ್ದು. ಇಡೀ ರಾಜ್ಯವೇ, ಇಡೀ ದೇಶಕ್ಕೆ ಮಾದರಿಯಾಗಿ ಅವರು ಇವತ್ತು ಕೆಲಸ ಮಾಡತಕ್ಕದ್ದು. ಅವರ ಕೆಳಗೆ ನಾವೆಲ್ಲ ಸಹಕಾರಿಗಳಾಗಿ ದುಡಿತಕ್ಕಂಥ ನಮ್ಮೆಲ್ಲರ ಭಾಗ್ಯ ಅಂತ ನಾನು ಅನ್ಸ್ಕೊಳ್ತೀನಿ. ಜಾಸ್ತಿ ಮಾತಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ನೀವು ಮಹಾಮಂಡಲದ ಅಧಿಕಾರಿ, ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸರ್ಕಾರ ತಾಲೂಕು ಇಒ ಆಗ್ತಕ್ಕೆ, ಜಿಲ್ಲಾ ಪಂಚಾಯತಿ ಸಿಇಒ ಹಾಕೋದಕ್ಕೆ ನಮ್ಮ ಮಹಾಮಂಡಲದ ವತಿಯಿಂದ ನಿಮ್ಮ ಸಿಇಒಗಳಾಗಿ ನೇಮಕ ಮಾಡಿದ್ದಾರೆ. ನೀವುಗಳ ಕಲ್ತ್ಕೊಂಡು ನಮ್ಮ ಸಹಕಾರ ಮಹಾಮಂಡಲದ ದೇಶಗಳು ಏನಿದ್ದಾವೆ ಅದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಕೊಡ್ತಕ್ಕಂಥ ಮಾಡೋದು. ಒಂದು ಎಲ್ಲರಿಗಿಂತ ಮಾದರಿಯಾಗಿರ್ಬೇಕು. ನಮ್ಮದಕ್ಕೂ ಅವ್ರಿಗೆ ಏನು ವ್ಯತ್ಯಾಸ? ನಮ್ದು 100% ಸೇವಾ ಮನೋಭಾವನೆಗಳು, ನಾವೆಲ್ಲರೂ ಕೂಡ ಸಹಕಾರಿಗಳು. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಕ್ಕಂಥ ಯಾರೇ ಇಲ್ಲ, ಪ್ರೀತಿಯಿಂದ ನಮ್ಮ ಅಧ್ಯಕ್ಷರಿಗಾಗಲಿ ಅಥವಾ ವಿರೋಧ ಇಲ್ಲ. ಕಾಂಗ್ರೆಸ್ ಇಲ್ಲಿ, ಬಿಜೆಪಿ ಇಲ್ಲಿ, ನಾವು ಸಂಬಂಧ ಇಲ್ಲ. ಆ ಸಂಸ್ಥೆ ಚೆನ್ನಾಗಿ ಆಗ್ಬೇಕು, ಆ ಸಂಸ್ಥೆ ತರಬೇತಿ ಕೊಡ್ಬೇಕು. ಇಷ್ಟು ಜನ ಇಷ್ಟು ವರ್ಷದಿಂದ ಇದ್ದೀರಿ ಸರ್. ಇಂಥವ್ರೊಬ್ಬರನ್ನ ಇಂಥ ನಾವು ಡೈರಿಗಳಿಗೆ ಪ್ರೋಗ್ರಾಮ್ ಮಾಡೋದು ಬೆಂಗಳೂರು ಕರ್ಸ್ತಿಲ್ಲ. ಎಂಥ ಎಕ್ಸ್ಪರ್ಟ್ ಇದ್ದಾರೆ. ಡೈರಿ ಅವ್ರನ್ನ ಟ್ರೈನಿಂಗ್ ಕೊಟ್ಟಾಗ ಅವ್ರನ್ನ ಕರೆಸಿ ಮಾಡಿಸಿದರೆ ಅವ್ರು ಎಷ್ಟು ಯಾರು ಅದನ್ನ ನೋಟ್ ಮಾಡ್ತಾರೆ. ಅವ್ರನ್ನ ಯಾವುದೇ ಡೈರಿ ಬಹಳ ಕಡೆ ಒಂದ್ ಕಡೆ ಬಂದಿಲ್ಲ. ಅವರು ನಾವು ಎಷ್ಟು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಡೈರಿಗಳಿಗೆ. ಆ ಥರದವ್ರನ್ನ ನೀವು ನೋಟ್ ಮಾಡ್ಕೊಂಡು ಅಂಥವ್ರನ್ನ ನಾವು ಎಕ್ಸ್ಪರ್ಟ್ಸನ್ನ ಓಡಿಸಿದ್ರೆ ನಿಮ್ಮ ಟ್ರೈನಿಂಗ್ಗೆ ಹೆಚ್ಚು ಜನರು ಬರ್ತಾರೆ, ತಿಳ್ಕೊತಾರೆ, ಅಳವಡಿಸ್ಕೊಳ್ತಾರೆ, ಆರ್ಥಿಕವಾಗಿ ಮೇಲೆ ಬರ್ತಾರೆ. ಸೆಕ್ಟರ್ ವೈಸ್ ಯಾವ ಸೆಕ್ಟರ್ಗೆ ಟ್ರೈನಿಂಗ್ ಕೊಡ್ತೀರಿ ಆ ಸೆಕ್ಟರ್ ಅಲ್ಲಿ ಎಕ್ಸ್ಪರ್ಟೈಸ್ ಇರೋದ್ರ ಮೇಲೆ ಮಾಡ್ಬೇಕು. ಈ ತರ ಬೇರೆ ಸೈಬರು, ರಾಮಚಂದ್ರ ಅವರು ಈ ತರ ಚುನಾವಣೆದು ಅವ್ರು ಯಾರು ಇರ್ತಾರೆ ಆ ಎಕ್ಸ್ಪರ್ಟ್ ಅವರು ಮಾಡಿ ತಿಳ್ತಕ್ಕಂಥದ್ದನ್ನು ಮಾಡ್ತೀವಿ. ಈ ರೀತಿ ಪ್ರತಿಯೊಂದು ಮಹಿಳೆಯರಿಗೆ ಬಹಳ ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ಮಹಿಳೆಯರಿಗೆ ಮಾಡ್ಬೇಕಂತ ತುಂಬಾ ಅವಶ್ಯಕತೆ ಇದೆ. ನಿಮ್ಗೆಲ್ಲರೂ ಕೂಡ ಗುಡಿ ಕೈಗಾರಿಕೆ ಮಾಡ್ತಕ್ಕಂಥ ಮಹಿಳೆಯರು ಅವ್ರನ್ನ ಕರೆಸಿ ನೀವು ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟ್ಸ್ ಇದ್ದಾರೆ, ಟ್ರೈನಿಂಗ್ ಆಗಿರೋರು, ರಿಸರ್ಚ್ ಮಾಡಿರೋರು ಇದ್ದಾರೆ, ಅವ್ರನ್ನ ಕರೆಸಿ ಅವ್ರಗಳ ಟ್ರೈನಿಂಗ್ ಮಾಡಿಸಿ, ಆ ಥರ ಟ್ರೈನಿಂಗ್ ಮಾಡಿಸಿ. ನೀವು ಯಾಕೆ ಯೋಚನೆ ಮಾಡ್ತೀರಿ? ಎಷ್ಟು ಜನ ನಮ್ಮದು ವೆಬ್ಸೈಟ್ ಬರ್ತಾ ಇದೆ ಏಪ್ರಿಲ್ ಇಂದ. ವೆಬ್ಸೈಟ್ ಮೂಲಕ ನೀವು ಏನ್ ಮಾಡ್ತೀರಿ ಅದೆಲ್ಲ ಕೂಡ ನೇರವಾಗಿ ಮಾಡಬೇಕು. ಅವ್ರು ಯಾರು ಹಂಚ್ಕೋಬೇಕಾದ್ರೆ ಹಳ್ಕೋಬೇಕಾದಿಲ್ಲ. ನೇರವಾಗಿ ಮುಕ್ತ ಮಾತಾಡಿ. ನವೀನ್ ಇದ್ದಾರೆ, ಮೊದಲು ಸ್ವಲ್ಪ 2 ಕಡೆ ಚಾರ್ಜಲ್ಲಿ ಇದ್ರು. ಅಶ್ವಥ್ ನಾರಾಯಣ ಇದ್ದಾರೆ, ಇಲಾಖೆಯ ಹಿರಿಯ ಅಧಿಕಾರಿ, ಅವರು ಜಾಯಿಂಟ್ ರಿಜಿಸ್ಟ್ರಾರ್ ಆಗಿದ್ದವರು, ಅಡಿಷನಲ್ ರಿಜಿಸ್ಟ್ರಾರ್ ಗ್ರೇಡರ್ನವರೇ ಈಗಲೂ ಕೂಡ ಅವರು ಕೂಡ ಇದ್ದಾರೆ. ನವೀನ್ ಅವರು ಇದ್ದಾರೆ, ಅವರಿದ್ದಾರೆ. ಗಟ್ಟಿಯಾದಂತ ಅವರು ಈಗ ಅಲ್ಲಿ ಅಟೆಂಡರ್ಗಳು ಮೊಬೈಲ್ ಇಡುವಂಗಿಲ್ಲ, ಅಲ್ಲಿ ಇಟ್ಬಿಟ್ಟು ಹೊರಗಡೆ ಹೋಗ್ಬೇಕು. 10 ಗಂಟೆಗೆ ಅಟೆಂಡ್ ಸೈನ್ ಇರಬೇಕು, ಹಾಜರಿರಬೇಕು. ಈ ರೀತಿ ಮಾಡಿದ್ದಾರೆ. ನೀವುಗಳು ಆ ರೀತಿ ಕರೆಕ್ಟ್ ಟೈಮ್ ಮಾಡಿ ನಿಮ್ಮ ಅಕೌಂಟ್ಸು, ಜಮಾ ಖರ್ಚು ಪ್ರತಿಯೊಂದು ಅಪ್ಡೇಟ್ ಇಟ್ಕೋಬೇಕು. ಮಾಹಿತಿ ಒಬ್ಬರು ನಿಮ್ಮ ಎಲ್ಲಿಂದ ಕೊಟ್ಟಿದ್ದಾರೆ, DRCS ಮಾಡಿಕೊಟ್ಟಿದ್ದಾರೆ ಅಂತ ದಕ್ಷಿಣ ಕನ್ನಡದವ್ರು ಹೇಳಿದ್ರು. ಈಗ ಅವರು ಮಾಡ್ಕೊಡೋದ್ರೆ ನೀವು ಸೇರ್ಕೊಂಡು ಅವ್ರು ಹೇಳಿದಂಗೆ ನಾವು ಯೂನಿಯನ್ ಅವರು ನಾವು ಹೋಗಿ ಕೂತ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಸಂತೋಷದಿಂದ ಮಾಡ್ಕೊಡ್ತಾರೆ. ಏನಿದಾವೆ ಅಂತಂದಿಲ್ಲ ಪತ್ತೆ ಹಚ್ಚಿ ಮಾಡ್ತಕ್ಕಂಥದ್ದಕ್ಕೆ ಏನ್ ಕಾನೂನು ಬೇಕು ನಿಮ್ಗೆ ಮಾಹಿತಿ. ಆಕ್ಚುಲಿ ನಾವು ಚುನಾವಣೆಯನ್ನ ಕೆಲವೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಈಗ ರೀಸೆಂಟ್ಲಿ ಚುನಾವಣೆ ಬಂದಿದ್ದಾವೆ. ಬಟ್ ನಾವು ಕೆಲವೊಂದು ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ವಿ. 195 ಡೇಸ್ ಬಿಫೋರ್ ಆಗಿ ಯಾವ ಲಿಸ್ಟ್ ಅನ್ನ ತಯಾರಿಸಬೇಕು, ಯಾವಾಗ ಈಗ ಚುನಾವಣಾ ಪ್ರಾಧಿಕಾರ ಮತ್ತೆ ಇತ್ತೀಚೆಗಾಗಿ ಏನೇನು ಬದಲಾವಣೆ ಆಯಿತು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೇಳಿದ್ರು ಸರ್. ಆಮೇಲೆ ಕಾನೂನು ಸೆಕ್ಷನ್ 28 A4 A5 ಆಮೇಲೆ 13D ಎಲ್ಲವನ್ನು ಹೇಳಿದ್ರು ಸರ್. ಎಲ್ಲವನ್ನು ಹೇಳಿದ್ರು. ಜೊತೆಗೆ ನಮ್ಮಲ್ಲಿ ಅವರು ಕೆಲವೊಂದು ಉಪನ್ಯಾಸಕರು ನಾವು ಬೇರೆ ಕಡೆ ಹೋದಾಗ ಏನ್ ಮಾಡ್ತಾ ಇದ್ರು, ಅವ್ರ ಉಪನ್ಯಾಸವನ್ನು ನೀಡಿದ ಮೇಲೆ ನಮ್ಗೆ ಕ್ವಶನ್ ಕೇಳಕ್ ಅವಕಾಶ ಕೊಡ್ತಾ ಇದ್ರು. ಬಟ್ ಇವತ್ತು ಹಂಗಾಗ್ಲಿಲ್ಲ ಸರ್. ಅವರು ತಾವು ಸೆಷನ್ ಅನ್ನು ಸ್ಟಾರ್ಟ್ ಮಾಡಿದಾಗ ಮಿಡಲ್ ಆಗಿ ನಮಗೆ ಕ್ವಶನ್ ಯಾವಾಗ ಬರುತ್ತೆ ಅವಾಗೇ ರೈಸ್ ಮಾಡಿ ಆ ಕ್ವಶನ್ ಅನ್ನು ಕೇಳಕ್ ಅವಕಾಶ ಕೊಟ್ಟಿದ್ರು. ಸೊ ಹೀಗಾಗಿ ನಮ್ಮ ಕೊಲೀಸ್ ಎಲ್ಲರೂ ತಮಗೆ ವೃತ್ತಿ ನಿರ್ವಹಣೆಯಲ್ಲಿ ಏನೇನು ಸಮಸ್ಯೆಗಳಾಗ್ತಿದಾವೆ ನೋಡು ಅದನ್ನು ಪರಿಹರಿಸಿಕೊಳ್ಳಿಕ್ಕೆ ಒಳ್ಳೆ ಅವಕಾಶ ಆಯ್ತು ಸರ್. ಮತ್ತೆ 2ನೇ ಸೆಷನ್ ಅನ್ನ ಒಂದು ವ್ಯಕ್ತಿತ್ವ ವಿಕಸನ ಅಥವಾ ಟೀಚಿಂಗ್ ಏಡ್ಸ್ ಅನ್ನ ಯೂಸ್ ಮಾಡಿ
ಹೌ ಟು ಎಫೆಕ್ಟಿವ್ ಟೀಚಿಂಗ್ ಅನ್ನೋದ್ರ ಬಗ್ಗೆ. ಅಂದ್ರೆ ಈಗ ಸೊಸೈಟಿಯಲ್ಲಿ ನಾವು ಕ್ಲಾಸ್ ಅನ್ನ ಮಾಡ್ತೀವಿ ಸರ್. ಈಗ ಲೆಕ್ಚರ್ ಆಗಿ ಕ್ಲಾಸ್ ಅನ್ನ ಮಾಡೋದು ಬೇರೆ, ಬಟ್ ಸೊಸೈಟಿಗಳಿಗೆ ಹೋಗಿ ಕ್ಲಾಸ್ ಅನ್ನ ಮಾಡೋದು ಬೇರೆ. ಯಾಕಂದ್ರೆ ನಾವು ಓದ್ಕೊಂಡು ಹೋಗಿದ್ದಷ್ಟೇ ನಮ್ಮ ನಾಲೆಜ್ ನಮ್ಮ ಹತ್ರ ಇರುತ್ತೆ, ಬಟ್ ಸೊಸೈಟಿ ಅವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ ಸರ್. ಅವ್ರಿಗೆ ನಾವು ಓದೋದಕ್ಕಿಂತಲೂ ಹೆಚ್ಚಿನ ನಾಲೆಜ್ ಅವ್ರಿಗೆ ಇರುತ್ತೆ. ಸೊ ಅವಾಗ ಯಾವ ರೀತಿ ಒಂದು ಪಾಠವನ್ನ ಮಾಡಬೇಕು. ಆಮೇಲೆ ವಿಷಯದ ಜೊತೆಗೆ ಸಹಕಾರ ಸಂಘಗಳಿಂದ 46,600 ರೂಪಾಯಿ ಬಾಕಿ ಇದೆ ಮತ್ತು ಅದನ್ನು ಈಗ ನಾವು ಮಾರ್ಚಿನಲ್ಲಿ 100% ನಾವು ಮಾಡ್ತೀವಿ. 10 ವರ್ಷಗಳಿಂದ ಸತತವಾಗಿ ಶೇಕಡ 100% ನಾವು ವಸೂಲು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ. ಮತ್ತು 254 ಸದಸ್ಯತ್ವ ನಾವು ಪಡೆದಿದ್ದೀವಿ 307ರಲ್ಲಿ. ನಾವು 85% ಈಗ ಆಲ್ರೆಡಿ ದಾಟಿದ್ದೀವಿ ಪರ್ಸೆಂಟೇಜಲ್ಲಿ. ಇನ್ನು ಮುಂದಕ್ಕೂ ಕೂಡ ನಾವು ಮಾಡ್ತೀವಿ ಸರ್. ಇನ್ನು ಕಾರ್ಯಕ್ರಮಗಳು ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಮತ್ತು ನಾವು ವಿಶೇಷವಾಗಿ ಸಹಕಾರ ಸಪ್ತಾಹ ಸಂದರ್ಭಗಳಲ್ಲಿ ಬ್ಲಡ್ ಕ್ಯಾಂಪು, ಹೆಲ್ತ್ ಕ್ಯಾಂಪು, ವನ ಮಹೋತ್ಸವ ಕಾರ್ಯಕ್ರಮಗಳು, ಗಿಡ ನೆಡೋದು, ಶಾಲೆಗಳಿಗೆ ಹೋಗಿ ಗಿಡ ನೆಡುವಂಥ ಕಾರ್ಯಕ್ರಮಗಳು ಇರ್ಬೋದು. ಬರೀ ಸಪ್ತಾಹದಲ್ಲೇ ಮಾಡಬೇಕಾಗಿಲ್ಲ. ಯಾವಾಗ ಸಂದರ್ಭ ಸಿಕ್ಕಿದಾಗ ಯಾರು ಬ್ಯಾಂಕ್ ಅವರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟೆ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಐಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಸಲು ಗ್ರಾಮದಲ್ಲಿ ಅಜೀವಿಕಾ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಐಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಸಲು ಗ್ರಾಮದಲ್ಲಿ ಆಯೋಜಿಸಿದ್ದ ಅಜೀವಿಕಾ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಮತ್ತು ಮಾಸಿಕ ಸಂತೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಶಾಸಕ ಎಚ್.ಡಿ. ಮಂಜು ಮಾತನಾಡಿದರು. ಗ್ರಾಮಗಳ ಸಮಗ್ರವಾದ ಅಭಿವೃದ್ಧಿಯೇ ದೇಶದ ಪ್ರಾಗತಿಕ ಸಂಕೇತವಾಗಿದೆ. ಹೆಣ್ಣು ಮಕ್ಕಳು ತಮ್ಮಲ್ಲಿ ಸೂಕ್ತವಾಗಿರುವ ವೃತ್ತಿ ಕೌಶಲ್ಯವನ್ನು ಸದ್ಬಳಕೆ ಮಾಡಿಕೊಂಡು ಗುಡಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಪದಾರ್ಥಗಳನ್ನು ಉತ್ಪಾದನೆ ಮಾಡಿ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಿ ಮುನ್ನಡೆಯಬೇಕು ಎಂದು ಶಾಸಕ ಮಂಜು ಕರೆ ನೀಡಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಸಿಡಿಪಿಒ ಅರುಣ್ ಕುಮಾರ್, ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕ ಡಾಕ್ಟರ್ ನರಸಿಂಹರಾಜ್ ಸೇರಿದಂತೆ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ 100 ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿ ಮಾಡಿದ್ವಿ. ಅವರು ಆಯ್ತು ಆದಷ್ಟು ನನ್ನ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತೀವಿ ಅನ್ನೋ ಭರವಸೆನ ಹೇಳಿದ್ರು ಕಾರ್ಯದರ್ಶಿಗಳು ಮತ್ತು ಸಚಿವರ ಸುಪುತ್ರರು. ನೋಡೋದ್ರ ಪ್ರಯತ್ನ ಮಾಡ್ತೀವಿ, ಸೀರಿಯಸ್ ಪ್ರಯತ್ನ ಮಾಡ್ತೀವಿ. ನೋಡೋದು ಅಷ್ಟೇ ಯಾವ ಮಟ್ಟದಲ್ಲಿ ಕೈಗೊಳ್ತದ ಗೊತ್ತಿಲ್ಲ. ನನ್ನ ಪ್ರಯತ್ನ ಪ್ರಾಮಾಣಿಕ ಮಾಡ್ತೀನಿ ಅಂತ ಹೇಳ್ತಾ ಯಾಕೆ ಕೇಳಿದೆ ಅಂತಂದ್ರೆ ಈ ಮಾತನ್ನ ಶಾಸ್ತ್ರಕ್ಕೆ ಬಂದ್ರೆ ವಿಶೇಷವಾದ ಒಂದು ರುಚಿ ಇರುವಂಥದ್ದು, ನಿಮ್ಮದೇ ಅಂತ ಟೇಸ್ಟ್ ಇರುವಂಥದ್ದು, ಒಂದು 4 ಐಡೆಂಟಿಟಿ ಇರುವಂಥ ಸಾಮಾನು ಒಂದು ದಿನನಿತ್ಯ ಉಪಯೋಗಿಸುವಂಥ ಯಾವುದೋ ತಿಂಡಿ ತಿನಿಸುಗಳನ್ನ ಇಲ್ಲಿ ರೆಡಿ ಮಾಡಿದ್ರೆ ಒಂದು ವೇಳೆ ನಮ್ಮ ತಾಯಂದಿರು ನಮ್ಮ ಸೋದರರು ಕುತ್ಕೊಳ್ಳೋಕ್ಕೆ ಮುಜುಗರ ಆದರೆ ಮಾರಾಟಕ್ಕೆ ನಿಮ್ಮ ಮನೆ ಕಡೆ ಯಾರನ್ನ ಕೂರಿಸ್ಬಿಟ್ಟು ಮಾಡಿಸ್ಬೋದು. ಇದು ಶಾಸ್ತ್ರ ವಿಶೇಷ ಅಂದ್ರೆ ಬಹುತೇಕ ವರ್ಷದಲ್ಲಿ 4-5 ಲಕ್ಷ ಬರೋದ್ರಿಂದ ಒಂದು ಉದ್ಯೋಗ ಆಗುತ್ತೆ. ತಾವು ಇವಾಗ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಿ. ನಾನೊಂದು ಆರ್ಟಿಕಲ್ ನೋಡಬೇಕು. ಆ ಆರ್ಟಿಕಲಲ್ಲಿ ಇವಾಗ ಸ್ಟಾರ್ಟಿಂಗ್ ಒಂದು ಹೋಮಕ್ಕೆ ಸಂಬಂಧಪಟ್ಟಂಗೆ ಪ್ರೊಡಕ್ಷನ್ ಶುರು ಮಾಡಿದ್ದಾರೆ. ಫಸ್ಟು ಮನೆಯಲ್ಲಿ ಶುರು ಮಾಡಿದರೆ ಒಂದು ತಿಂಗಳಲ್ಲಿ ಒಂದು 10-15 ಒಂದು ಸಂಪಾದನೆ ಆಗುವಂಥದ್ದು. ತಿಂಗಳು ಅದನ್ನೇ ಇಂಪ್ರೂವ್ಮೆಂಟ್ ಮಾಡಿಸ್ಕೊಂಡು ವರ್ಷಕ್ಕೆ ತುಂಬ ಎಂಪ್ಲಾಯ್ಸ್ ಇಟ್ಕೊಂಡಿದ್ದಾರೆ. ಇವತ್ತು ಒಂದು ವಾರ್ಷಿಕ ಟರ್ನ್ ಓವರ್ ಎಷ್ಟು ಬರ್ತಾ ಇರೋದು, ವರ್ಷದ ಟರ್ನ್ ಓವರು ಕನಿಷ್ಠ ಪಕ್ಷ 25-30 ಕೋಟಿ. ಒಂದು ಮನೇಲಿ ಮಾಡುವಂಥ ಒಂದು ಮನೇಲಿ ಮಾಡುವಂಥ ಒಂದು ಸಣ್ಣದೊಂದು ಪ್ರಾಡಕ್ಟ್ಸ್ ಇದು ನಂದಿನಿ ಪ್ರಾಡಕ್ಟ್ ಸಂಬಂಧಪಟ್ಟಂಗೆ ಪ್ರಾಡಕ್ಟ್ ಹಾಗೆ ಉಪ್ಪಿನಕಾಯಿನೂ ಅಷ್ಟೇ. ಈ ಥರ ಒಂದು ತಾವೆಲ್ಲರೂ ಸಹ ಬೇಸಿಕಲಿ ಒಂದು ಆಸಕ್ತಿ ಇಟ್ಟು ಮಾಡುವಂಥ ಒಂದು ವಸ್ತುನ ಅದಕ್ಕೆ ತಮ್ಮ ಸಂಪೂರ್ಣ ಪ್ರಯತ್ನದಿಂದ ರುಚಿಯಾದ ಒಂದು ಐಟಮ್ ಮಾಡಿದ್ರೆ, ಒಂದು ತಿಂಡಿನ ಬಾಯಿಗೆ 4 ವರ್ಷ ಆಗುವಂಥ ಇನ್ನೊಂದು ತಿಂಡಿನ ಮಾಡಿದ್ರೆ, ಅದು ನಿಮ್ಮದೇ ಐಡೆಂಟಿಟಿ ಮಾಡಿದ್ರೆ ಅದನ್ನ ಶಾಸ್ತ್ರಿಗೆ ಬಂದಂಥವ್ರು ಯಾರೋ ಒಂದು ಹೆಸರು ಕೂತವ್ರು ಮಾತಾಡಿ ಅಂತಂದ್ರೆ ಈ ವರ್ಷನೂ ಬಂದರು, ಮುಂದಿನ ವರ್ಷಕ್ಕೂ ಬರ್ತಾರೆ. ವರ್ಷದಲ್ಲಿ 2 ವರ್ಷಕ್ಕೆ ಬರೋರಿರ್ತಾರೆ. ಒಂದ್ಸರಿ ಟೇಸ್ಟ್ ನೋಡಿದ್ರೆ ಪುನಃ ಅಲ್ಲಿಗೆ ಬಂದು ತಗೊಂಡು ಹೋಗ್ಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ. ಇವೆಲ್ಲ ಒಂದು ಉದ್ದೇಶದಿಂದ ಇವತ್ತು ಮಾಸಿಕ ಸಂತೆನ ಮಾಡಿಸಿದ್ರು. ನನ್ನ ಪ್ರಯತ್ನ ಮುಂದಿನ ವರ್ಷ ಮಾಡ್ತೀನಿ ಎಂಬ ನಿರ್ದೇಶನ ಹೇಮಗಿರಿ ರಥೋತ್ಸವಕ್ಕೆ ಈ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣೋಪಾಯ ಅಭಿಯಾನ ಸಂಸ್ಥೆ ಇದೆಯಲ್ಲ, ಇವತ್ತು ತಮ್ಮ ತಾಲೂಕಿನಲ್ಲಿ ಎಷ್ಟು ಸಂಸ್ಥೆಗೆ ಎಷ್ಟು ಸಂಘಗಳಿದೆ? 1550 ಅಲ್ಲಲ್ಲ, ಇತರ ಸಂಸ್ಥೆಗಳು ಗ್ರಾಮ ಪಂಚಾಯತ್ ಮಾಡೋ ಸಂಸ್ಥೆಗಳು 34 ಇದೆ. 34 ಒಕ್ಕೂಟಕ್ಕೂ ಒಂದು ಸ್ಪರ್ಧೆ ಏರ್ಪಡಿಸೋಣ. ಹೇಮಗಿರಿ ರಥೋತ್ಸವದ ಸಂದರ್ಭದಲ್ಲಿ
ನಾನೇ ಪರ್ಸನಲ್ ಇಂಟ್ರೆಸ್ಟ್ ಹೋಗ್ತೀನಿ ನೆಕ್ಸ್ಟ್ ಇಯರ್ಗೆ. ಅಂಥ ಸಂದರ್ಭದಲ್ಲಿ ಯಾರು ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ, ಸ್ವಚ್ಛತೆ ಇರಬೇಕು, ರುಚಿನೂ ಇರಬೇಕು, ಚೆನ್ನಾಗೂ ಇರಬೇಕು ಅಂತ ಒಂದು ಒಕ್ಕೂಟಕ್ಕೆ ನಿಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಮಾತಾಡಿ 4 ವರ್ಷ ಎನ್ವಾಲ್ವ್ಮೆಂಟ್ ಆಗಿ ಒಂದು ಕಾಂಪಿಟೇಷನ್ ಮಾಡುವಂಥ ಪ್ರಯತ್ನ ಮಾಡೋಣ. ಒಂದು ಜಾತ್ರೆ ಅಲ್ಲಿ ಹೇಮಗಿರಿನಲ್ಲೇ ಒಂದು ಸಂತೆ ಟೈಪ್ ಮಾಡೋಣ. ಅದಕ್ಕೆ ಎಲ್ಲರೂ ಸಹ ಭಾಗವಹಿಸಿ, ನಿಮ್ಮ ಜೊತೆ ನಾನು ಇರ್ತೀನಿ. ಜೊತೆಗೆ ಇವತ್ತು ತಾವೆಲ್ಲರೂ ಸಹ ತುಂಬ ಹೊತ್ತು ಕಾಲಿದ್ರಿ. ಈ ಕಾರ್ಯಕ್ರಮಕ್ಕೆ ಪಾಪ ನಮ್ಮನ್ನು ಸಹ ಬುಕ್ ಮಾಡ್ಕೊಂಡು ಮಾತನ್ನು ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಂಡಿದ್ರಿ. ಎಲ್ಲ ನಮ್ಮ ತಾಯಂದಿರು ಸಹ ಪಾಪ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಎಲ್ಲ ಐಟಮ್ ಮಾಡ್ಕೊಂಡು ಬಂದಿದ್ದಾರೆ. ಕೆಲವು ಐಟಮ್ ಮಾರ್ಬಿಟ್ರಿ, ಹಳೆ ಖಾಲಿ ಆಗೋದು ಅಂತ ಹೇಳ್ತಿದ್ದಾರೆ. ಕೆಲವು ಐಟಮ್ಸ್ ಇನ್ನೂ ಇದೆ. ಒಬ್ಬರು ಆಸಕ್ತಿ ಇರೋರು ನಾನು ಹೇಳೋ ಟೈಪು ಕಿಕ್ಕೇರಿನಲ್ಲೋ ಸಾಸ್ನಲ್ಲೋ ತುಂಬ ಆಸಕ್ತಿ ಇರೋರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಗೌಡಗೆರೆಯಲ್ಲಿ ತಾಲೂಕು ಆಡಳಿತ ಜ್ಞಾನಜ್ಯೋತಿ ಸಂಸ್ಥೆ ವತಿಯಿಂದ ಹೋಬಳಿ ಮಟ್ಟದ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗೌಡಗೆರೆಯಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಜ್ಞಾನಜ್ಯೋತಿ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಹೋಬಳಿ ಮಟ್ಟದ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಾಗಾರ ಕಾರ್ಯಕ್ರಮವನ್ನು ಗೌಡಗೆರೆ ಶ್ರೀ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ನಟರಾಜ್ ಸ್ವಾಮೀಜಿಯವರು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ, ಸಮಾಜದಲ್ಲಿ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಸಾಮಾಜಿಕ ಸಮಾನತೆ ಸಾರಿದ ಮಹಾಪುರುಷರಾಗಿದ್ದು, ಪ್ರತಿಯೊಬ್ಬರು ಹಕ್ಕುಗಳನ್ನು ಉಲ್ಲಂಘನೆಯಾಗದಿರಂತೆ ಪ್ರತಿಯೊಬ್ಬರು ಸೌಹಾರ್ದಯುತವಾಗಿ ಜೀವನ ಮಾಡಬೇಕಾಗಿದೆ. ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ಎಲ್ಲ ಸಮುದಾಯದ ರಕ್ಷಣೆ ಮಾಡಿದ್ದಾರೆ. ಅಸ್ಪೃಶ್ಯತೆ ಒಂದು ಪಿಡುಗಾಗಿದ್ದು, ಸಮಾಜದ ಜನರು ಸೌಹಾರ್ದಯುತವಾಗಿ ಜೀವನ ನಡೆಸಿದಾಗ ಇಂತಹ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಎಂದರು. ದೌರ್ಜನ್ಯ ಪ್ರತಿಬಂಧ ಅಧಿನಿಯಮ 1989ರ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಾಗಾರ 2024-25ರ ಅರಿವು ಕಾರ್ಯಾಗಾರದಲ್ಲಿ ಮಾತನಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರರಾದ ವಕೀಲ ಎಂ ಗುರುಪ್ರಸಾದ್, ನಾವು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಿಸುತ್ತದೆ ಎಂಬಂತೆ ಪ್ರತಿಯೊಬ್ಬರೂ ಕಾನೂನನ್ನು ಗೌರವಿಸಬೇಕಾಗಿದೆ. ಅಸ್ಪೃಶ್ಯತೆ ನಿವಾರಣಾ ಪ್ರತಿಬಂಧ ಕಾಯ್ದೆ ವಿಶೇಷವಾಗಿ ರಚಿಸಿದ್ದು ಹಕ್ಕು ಉಲ್ಲಂಘನೆಯಾದ ಅನುಸೂಚಿತ ಸಮುದಾಯ ಪರಿಹಾರ ಪಡೆಯಲು ಅರ್ಹರಾಗಿದ್ದು, ದೌರ್ಜನ್ಯ ಎಸಗಿದವರ ವಿರುದ್ಧ ತಕ್ಷಣ FRS ದಾಖಲಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ವೇದಿಕೆಯಲ್ಲಿ ಉಪ ತಹಶೀಲ್ದಾರ್ ಶ್ರೀಮತಿ ಶೋಭಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಯಶೋಧಬಾಯಿ, ಶ್ರೀಮತಿ ಮಂಜುಳಾ, ಸದಸ್ಯರು, ಕಾರ್ಯದರ್ಶಿಗಳು, ವಿವಿಧ ಇಲಾಖೆಯ ಮುಖ್ಯಸ್ಥರು, ಗ್ರಾಮ ಪಂಚಾಯಿತಿಯ ಸದಸ್ಯೆ ಶ್ರೀನಿವಾಸ್, ಯಶೋದಮ್ಮ, ಪಂಚಾಯಿತಿ ಕಾರ್ಯದರ್ಶಿ ರಮೇಶ್ ಹಾಜರಾಗಿದ್ದು, ಈ ಕಾರ್ಯಕ್ರಮ ಯೋಜನೆ ಮಾಡ್ತಾ ನಮ್ಮ ಹೇಮಾವತಿ ಅವರು ಜ್ಞಾನಜ್ಯೋತಿ ಹೇಮಾವತಿ ಸಂಪತ್ತು ಅಷ್ಟು ಜ್ಞಾನವನ್ನು ತುಂಬಿಕೊಂಡು ವಿಚಾರ ಮಾಡಿದ್ದಾರೆ. ಅವಾಗ ಲೈಬ್ರರಿ ಮಾತಾಡ್ತಾ ಲಂಡನ್ನಲ್ಲಿ ಅವರು ಬಹುದೊಡ್ಡ ಅಧ್ಯಯನ ಮಾಡ್ತಾ ಇರ್ತಾರೆ, ಬೆಳಿಗ್ಗೆ ಓದ್ತಾ ಇರ್ತಾರೆ. ಈ ದೇಶ ಈಗಲೂ ಭವ್ಯತೆಯನ್ನ ನಡೆಯುವ ಮಹಾಸಾಲಿನಲ್ಲಿ ಈ ದೇಶ ಇದೆ. ಅವಾಗ ಅಷ್ಟು ಬೆಳಿಗ್ಗೆ ರಾತ್ರಿ ಓದುವ ಕೋಣೆ, ಓದುವ ವ್ಯವಸ್ಥೆ ಯಾವ ಕಡೆಯಿಂದ ಇಟ್ಕೊಂಡಿದ್ರು, ಆಹಾರ ಇಟ್ಕೊತಿರ್ಲಿಲ್ಲ, ತಲೆದಿಂದ ಬಿಟ್ಕೊಂತಿರ್ಲಿಲ್ಲ. ಪುಸ್ತಕ ಪುಸ್ತಕ ಪುಸ್ತಕ, ಮಸ್ತಕದಲ್ಲೂ ಪುಸ್ತಕ ಇತ್ತು, ಮುಂದೇನು ಪುಸ್ತಕ ಇತ್ತು, ಕೈಯಲ್ಲೂ ಪುಸ್ತಕ ಇತ್ತು. ಓದುವಾಗ ಅವರು ನೆಹರೂಜಿನ ಮಾತಾಡಿದ್ರು, ಸ್ಟ್ರಿಕ್ಟ್ ಅಂಡ್ ಡಿಸಿಪ್ಲಿನ್ ಅಂತ. ಡಿಸಿಪ್ಲಿನ್ ಅಂದ್ರೆ ಹೊರಗಡೆ ಸ್ವಚ್ಛತೆ ಬೇರೆ, ಒಳಗಡೆ ಸ್ವಚ್ಛತೆ ಬೇರೆ. ಕೆಲವರು ಪುಸ್ತಕ ಓದೋದು ಬರೆಯೋದು ಸೆಕೆಂಡ್ರಿ, ಪುಸ್ತಕ ಚೆನ್ನಾಗಿರ್ಬೇಕು ಅನ್ನೋದೊಂದು ಆಸೆ. ಓದುವಾಗ ಓದುವ ಮಧ್ಯೆ ಒಂದು ಟೆಲಿಗ್ರಾಮ್ ಬರ್ತಾರೆ. ಈಗ ನನ್ನ ಫೋನ್ ಇಲ್ಲ, ದೂರವಾಣಿ ಇಲ್ಲ, ಭಾರಿ ತಂತ್ರಜ್ಞಾನ ಯಂತ್ರಜ್ಞಾನ ಏನಿರಲಿಲ್ಲ. ಟ್ರಂಕ್ ಕಾಲ್ ಬುಕ್ ಮಾಡಿ ಟ್ರಂಕ್ ಕಾಲ್ ಸೈಡ್ ಹೋಗಿ ತಲುಪೋದು ಗೊತ್ತಿರಲಿಲ್ಲ ಅಂತ ಒಂದು ಕಾಲ. ಆವಾಗ ಯಾವುದೋ 2 ದಿನ ಮಾಡಿದ ಒಂದು ಸುದ್ದಿ ಅವ್ರು ಮುಟ್ಟುತ್ತೆ, ಅಲ್ಲಿ ಬಂದು ನೋಡ್ತಾನೆ. ಆ ಟೆಲಿಗ್ರಾಮ್ ಮಾಡಿ ನೋಡಿದಾಗ ಒಂದೇ ಸಮ ಕಣ್ಣಿನ ಹನಿಗಳು ಬೀಳ್ತವೆ. ಕಣ್ಣಲ್ಲಿ ಬಿದ್ದು ನೋಡ್ಲಿಲ್ಲ ಅವನು, ಅಲ್ಲಿ ನೋಡ್ಕೊಳ್ತಿದ್ದ ಲೈಬ್ರರಿ ನಮ್ಮ ಪುಸ್ತಕ ಹಾಳಾಗಿದ್ರೆ ಕಣಪ್ಪ, ಈ ಪುಸ್ತಕದ ಯಾಕೆ ಓಡಿಸ್ತಾ ಇದೆಯಾ, ನೀನು ಅಳದಿದ್ರೆ ಹೊರಗಡೆ ಬಂದಳು ಅಂತ. ಆ ಟೆಲಿಗ್ರಾಮ್ ನಾವು ನೋಡ್ಲಿಲ್ಲ, ಇದು ಬಿಡೋದು ಪರೀಕ್ಷೆಯ ಸಮಯ. ಮತ್ತೆ ಕೇಳ್ತಾ ನಾವು ಹೋಗುವಂತ ಕರುಣೆ ಅಂತ ಇರ್ತದಲ್ಲ, ಮಾನವೀಯ ವ್ಯವಸ್ಥೆ, ಅಂತಃಕರಣ ಎಂತ ಯಾಕೆ ಇಷ್ಟೆಲ್ಲ ಹೇಳುದು. ಇಲಾಖೆಗಳು ಒಳಗೊಂಡಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹೋಬಳಿ ಮಟ್ಟದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ.
ಬಂಧುಗಳೇ, ಅಸ್ಪೃಶ್ಯತೆ ಇವತ್ತಿಗೂ ಕೂಡ ಕೆಲವು ಕಡೆ ಜೀವಂತವಾಗಿರುವಂಥದ್ದು ನೀವು ನಾವು ಎಲ್ಲ ನೋಡುವಂಥ ಒಂದು ಕಟು ಸತ್ಯ. ಇವತ್ತಿಗೂ ಕೂಡ ಹೋಟೆಲ್ಗಳಲ್ಲಿ, ಕ್ಷೌರದ ಅಂಗಡಿಗಳಲ್ಲಿ, ಮತ್ತೆ ಅಷ್ಟೇ ಯಾಕೆ ದೇವಸ್ಥಾನಕ್ಕೆ ನಿರ್ಬಂಧ ಹಾಕುವಂಥ ಪ್ರಸಂಗಗಳು ಕೆಲವುಗಳಲ್ಲಿ, ಎಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವು ಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ಅದು ನಿರ್ಬಂಧ ಇದೆ ಅನ್ನುವಂಥ ಒಂದು ಸತ್ಯವನ್ನು ನಾವೆಲ್ಲ ಒಪ್ಕೊಳ್ಬೇಕು. ಬಂಧುಗಳೇ, ಇವತ್ತು ಏನು ಕಾನೂನಿದೆ, ಅಸ್ಪೃಶ್ಯತೆ ನಿರ್ಮೂಲನೆ, ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ, ದೌರ್ಜನ್ಯ ಮಾಡಿದ್ರೆ, ದಬ್ಬಾಳಿಕೆ ಮಾಡಿದ್ರೆ ಕಾನೂನಿದೆ. ಕಾನೂನು ಒಂದನೇ ಇಂದನೇ ಇದು ಎಲ್ಲ ಚೇಂಜ್ ಆಗ್ತದ ಅನ್ನುವಂಥ ಈ ಸಮುದಾಯ ಶೋಷಣೆ ಮತ್ತು ದಬ್ಬಾಳಿಕೆಗೊಳಗಾಗಿರುವಂತಹ ಒಂದು ಸಮುದಾಯ. ಬಹಳ ಮುಖ್ಯವಾಗಿ ನಮಗೆ ಬಸವಣ್ಣವ್ರ ಬಗ್ಗೆ ಯಾಕೆ ಅಷ್ಟೊಂದು ಗೌರವ ಅಂತಂದ್ರೆ, ದಲಿತ ಸಮಾಜದ ಬಗ್ಗೆ, ದಲಿತ ಸಮಾಜ ಬಸವಣ್ಣವ್ರ ಬಗ್ಗೆ 12ನೇ ಶತಮಾನದಲ್ಲಿ ನಮಗೆ ಸಮಾನತೆಯನ್ನು ಕೊಟ್ಟವರು. ನಮ್ಮನ್ನೆಲ್ಲ ಕರೆದು ಅನುಭವ ಮಂಟಪದ ಮೂಲಕ ನಮಗೆ ಬಹಳ ಒಂದು ಮಾತಾಡಲಿಕ್ಕೆ ನಿರ್ಬಂಧ ಇತ್ತು, ಓದಲಿಕ್ಕೆ ನಿರ್ಬಂಧ ಇತ್ತು, ಎಲ್ಲದಕ್ಕೂ ಕೂಡ ಒಂದು ಅನುಭವದ ಮಂಟಪದ ಮೂಲಕ ನಮಗೆ ಸಮಾನತೆ ಕೊಟ್ಟಂತವರು ಜಗಜ್ಯೋತಿ ಬಸವಣ್ಣನವರು. ಆ ಜಗಜ್ಯೋತಿ ಬಸವಣ್ಣನವರ ಒಂದು ಪರಿಕಲ್ಪನೆನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನಕ್ಕೆ ಒಂದು ಅಳವಡಿಸಿಕೊಂಡಿರುವಂಥದ್ದು. ಸಮಾನತೆ, ಪ್ರೀತಿ, ಸಹಬಾಳ್ವೆ ಪ್ರತಿಯೊಂದರ ಕೊಟ್ಟಿರುವಂಥದ್ದು. ಎರಡನೇದು ನಮಗೆ ಸಮಾನತೆಯನ್ನು ಕೊಟ್ಟಂತವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮಗೆ ಮೀಸಲಾತಿಯನ್ನ ಸಮಾನತೆಯನ್ನು ಕೊಟ್ಟಂತವರು ಮಹಾರಾಜರು. ಮೂರನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರೆಲ್ಲರೂ ಕೂಡ ಅಧ್ಯಯನ ಮಾಡಿ ಹೋರಾಟದ ಮೂಲಕ ಕಾನೂನನ್ನ ತಂದು ನಮಗೆ ಸಂವಿಧಾನಬದ್ಧವಾಗಿ ನಮಗೆ ಒಂದು ಸಮಾನತೆಯನ್ನು ಕೊಡಲಿಕ್ಕೆ ಕಾರಣಕರ್ತರಾದವರು. ಬಂಧುಗಳೇ, ಗಾಳಿ ಮತ್ತು ಬೆಳಕು, ಸೂರ್ಯನ ಬೆಳಕು, ಗಾಳಿ, ಇವೆರಡಕ್ಕೆ ಮಾತ್ರ ನಮಗೆ ದಲಿತರಿಗೆ ಅವಕಾಶ ಇತ್ತು. ಇನ್ನೆಲ್ಲದಕ್ಕೂ ನಿರ್ಬಂಧ ಇತ್ತು. ಓಡ್ಲಿಕ್ಕೆ, ಮಾತಾಡ್ಲಿಕ್ಕೆ, ವಿದ್ಯಾಭ್ಯಾಸ ಅಡ್ಡಿಪಡಿಸಿದ್ರೆ, ಅವ್ರಿಗೆ ನಿರ್ಬಂಧವನ್ನು ಹೇರಿದ್ರೆ ಅಂತ ಸಂದರ್ಭದಲ್ಲಿ ಅವರು ಸಹ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆಗೆ ನೋಡಿ ಸರ್, ನಾನು ರಥದ ಬೀದಿಗೆ ಹೋಗ್ತಾ ಇದ್ದೆ, ಹಿಂಗೆ ಅಡ್ಡಪಡಿಸ್ಕೊಂಡ್ರು, ನಾನು ಬಾವಿ ನೀರು ತರಕ್ಕೆ ಹೋಗ್ತಾ ಇದ್ದೆ, ಕೆರೆಗೆ ಹೋಗ್ತಾ ಇದ್ದೆ, ಅಡ್ಡಪಡಿಸಿದ್ರು, ನನಗೆ ಹಿಂಗೆ ಮಾನಸಿಕವಾಗಿ ನೋವಾಗಿದೆ ಅಲ್ವಾ, ನನ್ನ ಹಕ್ಕು ಉಲ್ಲಂಘನೆ ಆಗಿದೆ ಅಂತಕ್ಕಂಥದ್ದು ನೀವು ಫಿರ್ಯಾದನ್ನ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳು ಕೊಟ್ಟಂತ ಸಂದರ್ಭದಲ್ಲಿ ಹಾಗೂ ಸಂಬಂಧಪಟ್ಟ ಪೊಲೀಸವರು, ಇಲ್ಲಿ ಪೊಲೀಸರು ಹೊರಟೋದ್ರ, ಸರ್ವಿಸ್ ಕೊಟ್ಟರು ಬಂದಿಲ್ಲ, ಒಂದು ಸಮಯ ಇರ್ತದೆ. ಹೀಗಾಗಿ ಪೊಲೀಸ್ನವರು ಸಹ ಇದು ಕರ್ತವ್ಯ ಇದೆ. ಏನ್ ಕರ್ತವ್ಯ ಇದೆ ಅಂತ ಹೇಳಿದ್ರೆ, ಅವ್ರು ಸುಮೋಟೋ ಕೇಸನ್ನು ತಗೋಬೇಕಾಗ್ತದೆ. ಯಾವುದೋ ಒಂದು ಪ್ರಕರಣದಲ್ಲಿ ಆಗ್ಬೋದು, ನನಗೆ ಫಿರ್ಯಾದ್ ಬಂದಿಲ್ಲ, ನಾನು ಹಾಕು ಕೊಡಲು ಅಂತಕ್ಕಂಥದ್ದು ಯಾವುದೋ ಒಂದು ಹಕ್ಕು ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ ಅವರು ಸ್ವಯಂ ಪ್ರೇರಿತವಾಗಿ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು, FIR ಆಗ್ತಕ್ಕಂಥದ್ದು. ಆ FIR ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭಿಕವಾಗಿ ಆಗಿರ್ತಕ್ಕಂಥ ನೋವಿಗೆ ಒಂದು ಆರ್ಥಿಕ ಪರಿಹಾರವಾಗಿ 25% FIR ಆಗ್ತಕ್ಕಂಥ ಸಂದರ್ಭದಲ್ಲಿ 25% ಹಣವನ್ನು ಕೊಡ್ತಕ್ಕಂಥದ್ದು. ಅದರಲ್ಲಿ ಬಹಳ ವಿಶೇಷವಾಗಿ ಒಂದೊಂದು ರೀತಿಯ ಸ್ಲ್ಯಾಬ್ಸ್ಗಳಿದೆ. ಯಾವುದಕ್ಕೆ ಎಷ್ಟು ಅಂತಕ್ಕಂಥದ್ದು ನಿಮಗೆ ಸುಮಾರು ಒಂದು 85,000 ಹಿಡಿದು ಎಷ್ಟು 85,000 ಹಿಡಿದು 8,25,000 ಪರಿಹಾರ ಕೊಡ್ತಾರೆ. ಎಷ್ಟು ಅಧಿಕಾರಿಗಳು ಕಂಡುಬಿಡ್ತಾವ್ರೆ, 8,25,000 85,000 ಹಿಡಿದು. ಯಾಕೆ ಪರಿಹಾರ ಅಂತ ಹೇಳಿದ್ರೆ, ಇದು ಸರ್ಕಾರದಲ್ಲಿ ನೀವು ವಂಚಿತರಾಗಿರಬಾರ್ದು, ಅವ್ರ ಪರಿಹಾರವನ್ನು ಕೊಡಬೇಕು. ಈಗ ಸಂತ್ರಸ್ತರ ಪರಿಹಾರ ನಿಧಿ ಅಂತಿದೆ, ಅದು ಎಲ್ಲ ಸಮುದಾಯದವ್ರಿಗೂ ಇದೆ. ಸಂತ್ರಸ್ತರು ಅಂತ ಹೇಳಿದ್ರೆ ಏನೋ ಒಂದು ಮರದಿಂದ ಬಿದ್ದಿರ್ತಕ್ಕಂಥವ್ರು, ಯಾವುದೋ ಒಂದೆರಡು ಸಮುದಾಯಗಳ ನಡುವೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಅವರ ಕೈಯನ್ನು ಕಳ್ಕೊಂಡಿದ್ರೆ ಅಥವಾ ಆ ಹಲ್ಲೆಯಲ್ಲಿ ಅವರೇನು ಮೃತಪಟ್ಟಿದ್ರೆ ಅವರಿಗೆ ಜಿಲ್ಲಾಧಿಕಾರಿಗಳಿಂದ ಅಥವಾ ಆ ತಾಲೂಕಿನ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 2 ಲಕ್ಷ, 4 ಲಕ್ಷ, 5 ಲಕ್ಷ ಈ ರೀತಿಯ ಗಾಯದ ಸ್ವರೂಪ ಮತ್ತೆ ಮೃತಪಟ್ಟವರ ಆ ಒಂದು ಅಡಿನಲ್ಲಿ ಅವ್ರಿಗೆ ಎಲ್ಲ ಸಮುದಾಯದವರು ಕೊಡ್ತಕ್ಕಂಥದ್ದು. ಆದ್ರೆ ಈ ದೌರ್ಜನ್ಯ, ಈ ಪ್ರತಿಬಂಧಕ ಏನು ಕಾಯ್ದೆ ಇದೆ, ಇದರಲ್ಲಿ ಬಹಳ ವಿಶೇಷವಾಗಿ SC ST ಗಳಿಗೆ ಮತ್ತೆ ಬುಡಕಟ್ಟು ಸಮುದಾಯಗಳಿಗೆ ಮಾತ್ರ ಇದು ಅನ್ವಯಿಸತಕ್ಕಂಥದ್ದು. ಇದರಲ್ಲಿ ಬಹಳ ವಿಶೇಷವಾಗಿ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಗೆ 85,000 ರೂಪಾಯಿಗಳನ್ನು ಕೆಳಗಡೆ ಸಂದಾಯ ಮಾಡಬೇಕು. ಎಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಅನುಸೂಚಿತ ಬುಡಕಟ್ಟು ಸದಸ್ಯರಿಂದ ಬಲತ್ಕರಿಸಿದರೆ ಹೆಣ್ಮಕ್ಳು ವಿಭಿನ್ನತೆ ಇದೆ. ಆ ವಿಭಿನ್ನತೆಗಳ ನಡುವೆ ಕೂಡ ನಾವಿವತ್ತು ಶಾಂತಿಯುತವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ. ಆ ಸಂವಿಧಾನದಲ್ಲಿ ಅವರು ಎಲ್ಲ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರು, ಮಹಿಳಾ ಸ್ವಾತಂತ್ರ್ಯ ಯಾಕೆ ಬೇಕು,
ಮಹಿಳೆಯರಿಂದ ಏನೆಲ್ಲ ಬದಲಾವಣೆ ಆಗುತ್ತೆ, ಅವರ ಶೋಷಣೆ ಹೇಗಾಗ್ತಿದೆ, ಅಸ್ಪೃಶ್ಯರ ಶೋಷಣೆ ಹೇಗಾಗ್ತಿದೆ, ಇದೇ ರೀತಿ ಹಿಂದುಳಿದ ಜನಾಂಗಗಳು, ಬುಡಕಟ್ಟು ಜನಾಂಗಗಳಿಗೆ ಏನೆಲ್ಲ ತೊಂದರೆಗಳಾಗ್ತಿದೆ, ಅದು ಆಸ್ತಿ ಹಕ್ಕುಗಳಿರ್ಬೋದು, ಬೇರೆಲ್ಲ ಹಕ್ಕುಗಳಿರ್ಬೋದು, ಎಲ್ಲದರ ಬಗ್ಗೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ, ಈಗ ಏನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅಂತೆ ಅವರು ಚಿಂತನೆ ಮಾಡಿದ್ರು. ಅವ್ರವ್ರಿಗಾದ ನೋವುಗಳ ಬಗ್ಗೆ ಬರೀ ಚಿಂತೆ ಮಾಡಿದ್ರೆ ನಾವೆಲ್ಲರೂ ಕೂಡ ಇವತ್ತಿಷ್ಟು ಖುಷಿಯಾಗಿರೋ ಸಾಧ್ಯತೆ ಆಗ್ತಾ ಇರಲಿಲ್ಲ. ಆದ್ರೆ ಅವರು ಚಿಂತೆ ಮಾಡಲಿಲ್ಲ, ಚಿಂತನೆ ಮಾಡಿದ್ರು. ನಾನ್ ನಿಮ್ಗೆಲ್ರಿಗೂ ಕೋರ್ಕೊಳ್ಳೋದು ಒಂದೇ, ಯಾವುದೇ ವಿಷಯದ ಬಗ್ಗೆ ಯಾವುದೇ ವ್ಯಕ್ತಿ ಚಿಂತೆ ಮಾಡಿದ್ರೆ ಆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಎರಡೂ ಕೂಡ ಸಮತೋಲನವನ್ನ ಕಳ್ಕೊಳ್ತಾರೆ. ಜೊತೆಗೆ ಅದರ ಲಾಸ್ ಹೇಗಂದ್ರೆ ನಮ್ಮ ಮತ್ತೆ ನಮ್ಮ ಸುತ್ತಮುತ್ತಲ ಎಲ್ಲರಿಗೂ ಕೂಡ ಅದರ ಬಿಸಿ ತಾಕತ್ತು. ಬದಲಾಗಿ ನೀವು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಚಿಂತನೆಯಿಂದ ನೀವು ಬೆಳಿತೀರಾ, ಸಮಾಜಕ್ಕೆ ಏನ್ ಬೇಕು ಕೊಡುಗೆನ ಕೊಡ್ತೀರಾ, ನಿಮ್ಮವರನ್ನು ಕೂಡ ಬೆಳೆಸ್ತೀರಾ. ಚಿಂತೆ ಚಿತೆಯನ್ನು ಸೇರಿಸಿತು, ಚಿಂತನೆ ನಿಮ್ಮೆಲ್ಲರನ್ನು ಒಂದು ಗುರಿಗೆ ತಲುಪಿಸ್ತಾರೆ. ಫಸ್ಟ್ ನೀವು ಪ್ರಜ್ಞಾವಂತರಾಗಬೇಕು. ನೀವು ಅಂದ್ರೆ ಮೀನ್ಸ್ ಬಂದಿರೋ ನಾವೆಲ್ಲರೂ ಕೂಡ ದಿನೇ ದಿನೇ ಪ್ರಜ್ಞಾವಂತರಾಗಬೇಕು. ಸಮಾಜ ಯಾವ ಕಡೆಗೆ ಚಲಿಸ್ತಾ ಇದೆ ಅದಕ್ಕೆ ಚಲನಶೀಲರಾಗಿರ್ಬೇಕು. ಇದು ಸ್ಪರ್ಧಾತ್ಮಕ ಯುಗ. ಈ ಯುಗದಲ್ಲಿ ನಾವು ಯಾರೋ ಏನೋ ಕೊಡ್ತಾರೆ ಅಂತ ಕಾಯ್ತಾ ಕೂರ್ಬಾರ್ದು. ಬದಲಾಗಿ ನಮ್ಗೆ ಏನ್ ಬೇಕು ಅನ್ನೋದನ್ನ ಪಡ್ಕೊಳ್ಳೋ ಕಡೆ ನಮ್ಮ ಪ್ರಯತ್ನ ನಿರಂತರವಾಗಿ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಯಾನಿ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನ ಬೇಳೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಸೋಮವಾರಪೇಟೆ ತಾಲೂಕಿನ ಬೇಳೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಅರ್ಥಪೂರ್ಣವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಿದರು. ಮಹಿಳೆಯರು ಒಟ್ಟಾಗಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪಂಚಾಯಿತಿಯ ಕಾರ್ಯದರ್ಶಿಯವರಾದ ಅಂಜನಾ ದೇವಿಯವರು ವಹಿಸಿದ್ದರು. ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ದಮಯಂತಿಯವರು ಮಹಿಳಾ ದಿನಾಚರಣೆಯ ಮಹತ್ವ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕಿನ ಅಧಿಕಾರಿಯಾದ ಬಶೀರ್ ಅವರು ಬ್ಯಾಂಕಿನಿಂದ ಸಿಗುವ ಸಾಲ ಸೌಲಭ್ಯಗಳ ಬಗ್ಗೆ ತಿಳಿಸಿದರು. ವ್ಯವಹಾರಗಳ ಜಾಗೃತಿ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಗ್ರಂಥಾಲಯ ಮೇಲ್ವಿಚಾರಕಿ ಪುಷ್ಪಲತಾ, ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆ, ಸಂಜೀವಿನಿ ಒಕ್ಕೂಟದ ಎಂಬಿಕೆ, ಎಲ್ಸಿಆರ್ಪಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದಲ್ಲಿರುವ ಮಂಟಿಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಸೋಮವಾರಪೇಟೆ ತಾಲೂಕಿನ ಬೇಳೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಿದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಸಾಸಲು ಗ್ರಾಮದಲ್ಲಿ ಅಜೀವಿಕಾ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.